ಆನೇಕಲ್ ತಮಿಳುನಾಡಿನ ಗಡಿ ಭಾಗದ ತಳಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಎಡಿಎಂಕೆ ಮೈತ್ರಿ ಅಭ್ಯರ್ಥಿಯ ಗೆಲುವನ್ನ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆನೇಕಲ್ ಪಟ್ಟಣದ ಶ್ರೀ ಸಾಯಿ ರುಕ್ಮಿಣಿ ಮಹಲ್ನಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರ ಮಹತ್ವದ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಹಾಗೂ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಹಾಗೂ ತಮಿಳುನಾಡಿನ ಮಾಜಿ ಸಂಸದರಾದ ನರಸಿಂಹಮೂರ್ತಿ, ತಮಿಳುನಾಡಿನ ಉಪಾಧ್ಯಕ್ಷರಾದ ರಾಮಲಿಂಗಂ, ಹೊಸೂರು ಲೋಕಸಭಾ ಕ್ಷೇತ್ರದ ನಿಕಟಪೂರ್ವ ಅಭ್ಯರ್ಥಿಯಾದ ಜಯಪ್ರಕಾಶ್ ಭಾಗವಹಿಸಿ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನಾಯಕರು, ತಳಿ ಕ್ಷೇತ್ರದಲ್ಲಿ ಪಕ್ಷದ ಬೆಳವಣಿಗೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಕಳೆದ ಚುನಾವಣೆಯಲ್ಲಿ ಕೇವಲ 3,000 ಇದ್ದ ಮತಗಳ ಸಂಖ್ಯೆಯನ್ನ 70,000ಕ್ಕೆ ಏರಿಸುವಲ್ಲಿ ಪಕ್ಷ ಯಶಸ್ವಿಯಾಗಿದೆ. ಈ ಬಾರಿ ಗೆಲುವು ನಿಶ್ಚಿತವಾಗಿದೆ. ತಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೇಕಲ್ ಭಾಗದ ಅನೇಕರು ಜಮೀನು ಹಾಗೂ ಸಂಬಂಧಗಳನ್ನ ಹೊಂದಿದ್ದಾರೆ. ಅಂತವರನ್ನ ಗುರುತಿಸಿ ಆಯಾ ಭಾಗಗಳ ಇನ್ಚಾರ್ಜ್ಗಳನ್ನಾಗಿ ನೇಮಕ ಮಾಡುವ ಮೂಲಕ ಪಕ್ಷ ಸಂಘಟನೆಗೆ ಒತ್ತು ನೀಡಲು ನಿರ್ಧರಿಸಲಾಗಿದೆ. ಈ ಬಾರಿ ಮೈತ್ರಿಕೂಟಕ್ಕೆ ಉತ್ತಮ ವಾತಾವರಣವಿದ್ದು ಚುನಾವಣಾ ಅಖಾಡದಲ್ಲಿ ಗೆಲುವಿನ ಹಾದಿ ಸುಗಮವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಹುಲ್ಲಹಳ್ಳಿ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಮುಖಂಡರಾದ ಎಂಗರೆಡ್ಡಿ, ನರಸಿಂಹರೆಡ್ಡಿ, ಟಿವಿ ಬಾಬು, ದೊಡ್ಡ ಹಾಗಡಿ ಶಂಕರ್, ಬಿಜೆಪಿ ತಾಲೂಕು ಉಪಾಧ್ಯಕ್ಷರಾದ ಹಾಲ್ದೇನಹಳ್ಳಿ ತಿಮ್ಮರಾಜು, ದೊಡ್ಡಹಗಡಿ ಶ್ರೀನಿವಾಸ್, ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಪ್ಪ, ಭರತ್, ಅರವಿಂದ್, ಪುರಸಭಾ ಸದಸ್ಯ ಸುರೇಶ್ ಬಾಬು, ಪ್ರಕಾಶ್, ವಕೀಲ ರಾಕೇಶ್ ಸೇರಿದಂತೆ ತಾಲೂಕಿನ ನೂರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಆನೇಕಲ್ ಅಧ್ಯಕ್ಷರು. ಯಾರ್ಯಾರು ರಾಜಶೇಖರ್ ರೆಡ್ಡಿ ಅವರು, ಬಸವರಾಜ್ ಅವರು, ಲಕ್ಷ್ಮೀ ಸಾಗರ್ ಅವರು, ನರಸಿಂಹ ರೆಡ್ಡಿ, ಮುಕುಂದಪ್ಪ, ಮುನಿನಾರಾಯಣ, ರವಿ, ನಾಗರಾಜ್, ಶ್ರೀರಾಮ್, ಕಿಶೋರ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ನಾಗೇಶ್ ರೆಡ್ಡಿ, ಮುರಳಿ ಮೋಹನ್, ಪ್ರವೀಣ್ ಕುಮಾರ್, ಸದಾನಂದ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಶಂಕರ್, ದೊಡ್ಡ ಆಕಡೆ, ರಮೇಶ್, ನವೀನ್ ರೆಡ್ಡಿ, ದಿನ್ನೂರು ರಾಜು, ಇಷ್ಟು ಜನದ ಕೊಟ್ಟಿದ್ದಾರೆ. ಯಾರ್ಯಾರು ಬಿಟ್ಟು ಹೋಗಿದೆ ಅವರನ್ನು ಸೇರಿಸಬೇಕಿದೆ. ಇವರೆಲ್ಲರಿಗೂ ಹಳ್ಳಿಗಳು ಅಲರ್ಟ್ ಮಾಡಿದ್ದಾರೆ. ಒಂದು ರಾಜಶೇಖರ್ ರೆಡ್ಡಿ, ಕುಂಬಾರನಹಳ್ಳಿ, ಚಿಕ್ಕ ಮಾಯಸಂದ್ರ, ದೊಡ್ಡ ಮಾಯಸಂದ್ರ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದೇ ರೀತಿ ಬೇರೆಯವ್ರಿಗೂ ಕೂಡ ಈಗ ರವಿ ಸಿಡಿ ಹೊಸಕೋಟೆ, ತಳಿ ಕುಣಿಗಲ್, ಜೋಗಟ್ಟಿ, ಮಲ್ಸಂದ್ರ, ಚಂಗೇನಹಳ್ಳಿ, ಈ ಥರದೆಲ್ಲ ಪಟ್ಟಿ ಇದೆ. ನಾವು ನಮ್ಮ ಹೆಸರು ಪಟ್ಟಿಯಲ್ಲಿ ಸೇರ್ಕೊಬೇಕು. ಯಾರ್ಯಾರು ಈಗ ನಮ್ಮ ನೆಂಟರಿದ್ದಾರೆ, ನನ್ನ ಶಕ್ತಿ ಇದೆ ಅಲ್ಲಿ, ನನ್ನ ಜಮೀನಿದೆ ಅಲ್ಲಿ, ಆ ಥರದವರು ಕೂಡ ಈ ಪಟ್ಟಿಯಲ್ಲಿ ಸೇರ್ಕೋಬೇಕು. ಇಲ್ಲಾಂದರೆ ಈ ಪಟ್ಟಿಯಲ್ಲಿ ಯಾರು ಲೀಡರ್ ಇದ್ದಾರೋ ಅವ್ರ ಜೊತೆ ನೀವು ಸೇರ್ಕೋಬೇಕು. ನಾವಿಲ್ಲಿ ಇಡೀ ಆನೇಕಲ್ ಕ್ಷೇತ್ರದ ಕಾರ್ಯಕರ್ತರು ಸಭೆ ಕರೆದಿಲ್ಲ. ಮೊದಲು ನಿಮ್ಮ ತಲೆಯಲ್ಲೇ ಇದೆ. ಇಡೀ ಆನೇಕಲ್ ಕ್ಷೇತ್ರದ ಸಭೆ ನಾವು ಕರೆದಿಲ್ಲ. ಯಾರ್ಯಾರು ವಿಸ್ತಾರಕ್ಕಾಗಿ ಕೆಲಸ ಮಾಡಬಹುದು ಅಂಥವ್ರು ಮಾತ್ರ ನಾವು ಕರೆದಿರೋದು. ಇಲ್ಲಿ ಬಂದಿರೋರು ಬೇರೆ ಕಡೆ ಹೋಗಿ ಕೆಲಸ ಮಾಡುವಂತ ಶಕ್ತಿ ಇರೋರನ್ನ ಕರೆದಿರೋದು. ನಾವು ಜಯನ್ನ ಕರೆದಿರೋದು. ಸಂಘಟನೆ ಮಾಡುವಂಥ ಶಕ್ತಿ ಇದೆಯೋ ಅಂಥವ್ರನ್ನ ಹುಡುಕಿ ನಾವು ಕರೆದಿರೋವಂಥದ್ದು ಇಲ್ಲಿ. ಅದಕ್ಕೆ ಗೌರವ ಬರೋ ರೀತಿ ನೀವು ಕೂಡ ನಿಮ್ಮ ಶಕ್ತಿನ ಇನ್ನಷ್ಟು ತೋರಿಸ್ಬೇಕಾದಂಥ ಸಂದರ್ಭ. ನಾವು ಕೂಡ ಇನ್ನು 2 ವರ್ಷದಲ್ಲಿ ಎಲೆಕ್ಷನ್ ನಮ್ಮದು ಬರ್ತಾ ಇದೆ. 2 ವರ್ಷ, ಇನ್ನು 3 ವರ್ಷದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನು ಬರ್ತೈತೆ ನಮ್ಮದು. ಈಗ ಇನ್ನೊಂದು 2-3 ದಿನದಲ್ಲಿ ಮಹಿಳಾ ರಿಸರ್ವೇಷನ್ ಬರ್ತೈತೆ. ಮಹಿಳಾ ರಿಸರ್ವೇಷನ್ ವಿಧಾನಸಭೆಗೆ ಒಂದು 80 ಜನ ಮಹಿಳೆಯರು ಎಲೆಕ್ಟ್ ಆಗಬೇಕು. ಎಷ್ಟು ಜನ? ಈಗಿರೋರು ಎಷ್ಟು ಜನ? 5-6 ಜನ.
ಈಗಿರೋರು ಒಂದು 5-6 ಜನ, 80 ಜನ ಬರಬೇಕು ಒಳಗಡೆ. ಪಾರ್ಲಿಮೆಂಟ್ಗೆ ಹೋಗಬೇಕು ಕರ್ನಾಟಕದಿಂದ MP ಗಳು ಒಂದು 10 ಜನ 10-12 ಜನ ಮಹಿಳೆಯರು ಹೋಗ್ಬೇಕು. ಬಿಲ್ ಬರ್ತಾ ಇದೆ ಈಗ. ಹಂಗನ್ಬಿಟ್ಟು ನಿಮ್ಮ ಜೆಂಟ್ಸದೇನು ಕಡಿಮೆ ಆಗಲ್ಲಪ್ಪ, ಹೆಂಗಿದೆಯೋ ಹಂಗೆ ಇರ್ತೈತೆ ಜೆಂಟ್ಸದು. ಆಮೇಲೆ ನೀವೆಲ್ಲ ಏನಣ್ಣ ನಮ್ಮದೆಲ್ಲ ಕಟ್ಟು ಅಂತ ತಿಳ್ಕೊಂಬೇಡ್ರಿ, ಏನೂ ಇಲ್ಲ. ಈ ರಿಸರ್ವೇಷನ್ ನಮ್ದು ಹೆಂಗಿದೆಯೋ ಹಂಗಿದ್ದೇ ಇರ್ತದೆ. ಹೆಚ್ಚು ಮಾಡೋದು ಮಹಿಳೆಯರಿಗೆ ಹೋಗ್ತೈತೆ. ಮೋದಿಯವರು ಹುಷಾರಾಗಿ ಮಾಡಿದ್ದಾರೆ ಬಿಲ್ನ. ಅದು ಕೂಡ ಈಗ ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾ ಇದ್ದಾರೆ. ಈ ಬಿಲ್ಗೂ, ಮಹಿಳಾ ರಿಸರ್ವೇಷನ್ ಬಿಲ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಈಗ ನಾವು ತಮಿಳ್ನಾಡಲ್ಲಿ ಈ ಬಾರಿ DMK ಇದೆಯಲ್ಲ, DMKಗೆ ವಿರುದ್ಧವಾದಂಥ ಅಲೆ ಇದೆ ಈ ಸಲ. ಇಡೀ ತಮಿಳ್ನಾಡಲ್ಲಿ DMKನ ಸೋಲಿಸ್ಬೇಕು, ಅಪ್ಪ ಮಕ್ಕಳನ್ನ ಮನೆಗೆ ಕಳಿಸ್ಬೇಕು DMKನ ಅಂತ ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ಈ ಫಿಲಮ್ ಆ್ಯಕ್ಟ್ರ್ ವಿಜಯನ್ ಬೇರೆ, ಅವನದೊಂದು 12% ಓಟು ಹೋಗುತ್ತೆ ಈಗ. 12% ಓಟು, 12-13% ಓಟು ಆಚೆ ಹೋಗ್ತಾ ಇದೆ. ಅದರಿಂದ ಇವತ್ತು BJP ಅಲಯನ್ಸ್ ಇರೋವಂಥ ಅಣ್ಣಾ DMK, BJP ಇನ್ನೂ ಒಂದು 3-4 ಪಾರ್ಟಿ ಎಲ್ಲ ಸೇರಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಈ ಬಾರಿ ಗೆಲ್ಲುವಂಥದ್ದಕ್ಕೆ ಒಳ್ಳೆಯ ಅವಕಾಶ ಇದೆ. ನಮಗೆ ತಮಿಳ್ನಾಡಲ್ಲಿ BJP ಸಂಯೋಗದ ಸರ್ಕಾರ ಬಂದರೆ ನಮ್ಮ ಕರ್ನಾಟಕಕ್ಕೂ ಭಾಳ ಹೆಲ್ಪ್ ಆಗ್ತೈತೆ. ಯಾಕಂದರೆ ಕರ್ನಾಟಕದಲ್ಲೂ ಭಾಳಷ್ಟು ಜನ ತಮಿಳವರು ಇದ್ದಾರೆ, ನಿಮಗೂ ಗೊತ್ತಿದೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈ ತಳಿಯಲ್ಲಿ ನಮ್ಮ ಶ್ರಮ ಹಾಕಿ ಎಷ್ಟಾಗುತ್ತೋ ಇನ್ನು ಉಳಿದಿರೋದು ಕಡಿಮೆ ದಿನ. ನಾಳೆ ಎಲ್ಲರೂ ತಾವು ಬರ್ತೀರ. ಅದಾದಮೇಲೆ 18ನೇ ತಾರೀಕು ನಮ್ಮ ಪೊಲೀಸ್ ಆಫೀಸರ್ ಆಗಿದ್ದಾರಲ್ಲ ಅಣ್ಣಾಮಲೈ, ಅವ್ರದ್ದು ಒಂದು ಟೂರ್ ಇದೆ 18ನೇ ತಾರೀಕು. ಇನ್ನು ಕಡಿಮೆ ದಿನ, 21ನೇ ತಾರೀಕೆ ಲಾಸ್ಟು. ಅಲ್ಲ, 21ನೇ ತಾರೀಕು ಲಾಸ್ಟು. 21 ಅವತ್ತು ಲಾಸ್ಟು ಎಲೆಕ್ಷನ್ ಕ್ಯಾನ್ವಾಸ್ ಮಾಡೋದು. 23ಕ್ಕೆ ವೋಟಿಂಗು. ಇಷ್ಟರಲ್ಲಿ ನಾವು ನಮ್ಮ ಹಳ್ಳಿಗಳನ್ನು ರೀಚ್ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ನಾನು ಕರೆದಿರೋದು. ನಮ್ಮ ಅಧ್ಯಕ್ಷರು ಅಶೋಕ್ ಅವರು ಕರೆದಿರೋದು. ನಾನೆಲ್ಲರಿಗೂ ವಿನಂತಿ ಮಾಡ್ತೀನಿ, ನಮಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಓಟ್ ಹಾಕ್ಸೋಕ್ಕೆ, ಕ್ಯಾನ್ವಾಸ್ ಮಾಡೋಕ್ಕೆ, ಅಷ್ಟು ಶಕ್ತಿ ಉಪಯೋಗಿ ನಾವು ಮಾಡೋಣ. ಪಕ್ಕದಲ್ಲೇ ಇರೋದ್ರಿಂದ ನಾನು ನಿಮ್ಮನ್ನು ದಾವಣಗೆರೆ ಬಂದಿರಿ ಅಂತ ಕರೆದ ನಾನು ನಿಮ್ಮನ್ನು ಬಾಗಲಕೋಟೆಗೆ ಬನ್ನಿ ಅಂತ ಕರೆದ ನಾನು ಇಲ್ಲ. ಕರೆದಿದ್ರೆ ಏನಣ್ಣ ಅಷ್ಟು ದೂರ ಅಂತಾರೆ. ಇದೇನಿಲ್ಲ, ಒಂದು ಹೆಜ್ಜೆ ಹಂಗೆ ಜಂಪ್ ಹೊಡೆದ್ರೆ ಮತ್ತೆ ಪಕ್ಕದಲ್ಲೇ ಇರೋದು. ಅದಕ್ಕೆ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಿ ಯಾರ್ಯಾರು ಬಂದಿದ್ದೀರಾ, ನಾನು ನಾಳೆ ಏನೇ ಆದ್ರೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದೇ ಬರ್ತೀರಿ ಅಂತ ಎಲ್ಲ ಒಂದು ಸರಿ ಕೈ ಎತ್ತಿ ಯಾರ್ಯಾರು ಬರ್ತೀರಾ ಅಂತ. ಬಂದೇ ಬರ್ತೀರಲ್ಲನಪ್ಪ? ಕೈ ಇಳಿಸಿ. ಇಲ್ಲ, ನಾಳೆ ನಾಳೆ ನನ್ನ ಜೊತೆಗೆ ಇನ್ನೂ ಒಂದು 2 ಜನ ಬರ್ತಾರೆ ಅನ್ನೋರು ಕೈ ಎತ್ತಿ ನೋಡೋಣ. ನಾವು ಒಬ್ಬರೇ ಬರೋಲ್ಲ, ನಮ್ಮ ಜೊತೆ 2 ಬಂದೇ ಬರ್ತಾರೆ. ಎಲ್ಲರೂ ನೋಡೋಣ. ನಾಳೆ ನಾನು ಅಲ್ಲೇ ಇರ್ತೀನಪ್ಪ, ಸತೀಶ್ ರೆಡ್ಡಿ ಅಲ್ಲೇ ಇರ್ತಾರೆ, ನಾರಾಯಣ ಸ್ವಾಮಿ ಅಲ್ಲೇ ಇರ್ತಾರೆ. ನಾನು ಗುರ್ತಿಲ್ಲ ಇಲ್ಲ ಅಂದರೆ ನಾರಾಯಣ ಸ್ವಾಮಿ ಏನು ತೆಲುಗಲ್ಲಿ ಹೇಳೋದು? ತಮಿಳಲ್ಲಪ್ಪ, ತೆಲುಗಲ್ಲಿ. ಎಕ್ಕಡುಂಡಾರು ಅವ್ರ ಹೇಳ್ತಾರೆ. ಇನ್ನು ಸತೀಶ್ಗೂ ನಿಮಗೆಲ್ಲ ಪರಿಚಯ ಇದ್ದಾರೆ, ಸತೀಶು ಹೇಳ್ತಾರೆ. ಅದಕ್ಕೆ ಅಲ್ಲಿ ಬಂದಾಗ ಒಂದು ಸರಿ ಎಲ್ಲ ಕೈ ಏನ್ರಿ ನೋಡೋಣ. ಒಂದು ಸರಿ ಎಲ್ಲ ಜೋರಾಗಿ ಬಂದು ಜೋಶಾಗಿ ಕೂಗ್ರಿ, ಆನೆಕಲ್ ಅಂತ ಕೂಗ್ಬೇಡ್ರಿ. ಆಮೇಲೆ BJP ಆ ದೃಷ್ಟಿಯಿಂದ ಈ ಸಭೆಯನ್ನು ನಾವು ಕರೆದಿರೋದು. ನೀವು ಕೂಡ ನಿಮ್ಮ ಸಮಯ ಕೊಟ್ಟು, ನಿಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ಇವತ್ತೆಲ್ಲ ಬಂದಿದ್ದೀರ. ನಾವು BJP ಕಾರ್ಯಕರ್ತರಾಗಿ ನಾವು ನಮ್ಮ ರಾಜ್ಯದಲ್ಲೂ BJP ಬರಬೇಕು, ಪಕ್ಕದ ರಾಜ್ಯದಲ್ಲೂ BJP ಬರಬೇಕು. ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗಬೇಕು.
ಆ ರೀತಿಯಾದಂಥ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ. ನಮಗೆ ಅವ್ರು ಹೆಜ್ಜೆ ಇಟ್ಟರೆ ಪಾಕಿಸ್ತಾನ ಎದುಳ್ತದೆ. ಮತ್ತೆ ಅದಕ್ಕೆ ಅವಕಾಶ ಕೊಡ್ದಂಗೆ ನಾವು ಇನ್ನು ಮುಂದೆ ಇನ್ನೊಂದು 25-30 ವರ್ಷ ದೇಶದಲ್ಲಿ BJP ಬರೋವಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾದ್ರೆ ನಾವು ತಮಿಳ್ನಾಡನ್ನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಕೇರಳನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಆಂಧ್ರದಲ್ಲಿ ನಾವು 0 ಇದ್ರಿ, ಈಗ ಒಳ್ಳೆ ಫೈಟಿಂಗ್ ನೇಚರ್ಗೆ ಬಂದುಬಿಟ್ಟಿದ್ವಿ. ತೆಲಂಗಾಣದಲ್ಲಿ ನೆಕ್ಸ್ಟು BJP ಸರ್ಕಾರ ಬರ್ತದೆ. ಆ ರೀತಿ ವಾತಾವರಣ ಅಂದರೆ ಸೌತ್ ಇಂಡಿಯಾದಲ್ಲೂ ಕೂಡ BJP ಸ್ಟ್ರಾಂಗ್ ಆಗ್ತಾಯಿದೆ ದಿನದಿಂದ ದಿನಕ್ಕೆ. ನಾವು ಮಂಡ್ಯದಲ್ಲಿ 2,000 ಓಟಾಗಿ ತೊಗೊಳ್ತಾ ಇದ್ದೀರಿ, ಈಗ ಎಷ್ಟು ತೊಗೊಳ್ತಾ ಇದ್ದೀರಿ? 43,000 ಓಟ್ ತೊಗೊಳ್ತಾ ಇದ್ದೀರಿ ಮಂಡ್ಯದಲ್ಲಿ. 35,000 ಓಟ್ ತೊಗೊಳ್ತಾ ಇದ್ದೀರಿ ಮಂಡ್ಯದಲ್ಲಿ. ನಾವು ಎಲ್ಲಿ ನೆಗ್ಲೆಕ್ಟಾಗಿ ಬಿಟ್ಬಿಟ್ರೆ ಹಾಗೇ ಇರ್ತದೆ. ಹಾಗೆ ತಳಿನ ಆಗೋಕ್ಕೆ ಬಿಡಬಾರ್ದು. ತಳಿಯಲ್ಲಿ ನಮ್ಮ ಶಕ್ತಿ, BJPಯ ಶಕ್ತಿ, ಅಣ್ಣಾ DMKಯ ಶಕ್ತಿ, ಇವೆಲ್ಲವನ್ನು ಸಂಯೋಜನೆ ಮಾಡಿ ನಾವು ಅಭ್ಯರ್ಥಿಯನ್ನು ಡಾಕ್ಟರ್ ನಾಗೇಶ್ ಅವರನ್ನು ಗೆಲ್ಲಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಇವತ್ತು ನೀವೆಲ್ಲ ಬಂದಿರೋದು ಭಾಳ ಸಂತೋಷ. ಪ್ರತಿಯೊಬ್ಬರೂ ಕೂಡ ತಳಿಯಲ್ಲಿ ನಾನಿರ್ತೀನಿ ಪೂರ್ತಿ 21ನೇ ತಾರೀಕುವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಸತೀಶ್ ರೆಡ್ಡಿಯವರು ನಿಮ್ಮ ಜೊತೆ ಇರ್ತಾರೆ, ನಾರಾಯಣ ಸ್ವಾಮಿಯವರು ನಿಮ್ಮ ಜೊತೆ ಇರ್ತಾರೆ. ಎಲ್ಲರೂ ಕೂಡ ನಾವೆಲ್ಲ ಇರೋದ್ರಿಂದ ಏನು ಸಮಸ್ಯೆ ಆಗಲ್ಲ. ನೀವು ಅರೇಂಜ್ಮೆಂಟ್ ಮಾಡಬೇಕಷ್ಟೇ. ನಾವು ಬರೋಕ್ಕೆ ರೆಡಿ ಇದ್ದೀರಿ, ನಾವು 3 ಜನ ಬರ್ತೀರಿ. ನೀವು ಹಳ್ಳಿಗಳಲ್ಲಿ ಅರೇಂಜ್ಮೆಂಟ್ ಮಾಡಿ ನಮ್ಮ ಪ್ರವಾಸನ ಫಿಕ್ಸ್ ಮಾಡಿ, ಹಳ್ಳಿಗೆ ಹೋದಾಗ ಅಲ್ಲಿರೋವಂಥ ಮನೆಗಳು ಯಾರ್ದೋ ಮನೆಗೆ ಕರ್ಕೊಂಡೋಗಿ ಟೀ ಕೊಡಿಸೋದು, ಯಾರ್ದೋ ಮನೆಗೆ ಮಜ್ಜಿಗೆ ಕೊಡಿಸೋದು, ಯಾರ್ದೋ ಮನೇಲಿ ಕರ್ಕೊಂಡೋಗಿ ಪರಿಚಯ ಮಾಡೋದು. ಈ ಥರ ಆದರೆ ಒಂದು ವೇವ್ ಎದ್ದೇಳ್ತದೆ, ಒಂದು ಅಲೆ ಎದ್ದೇಳ್ತದೆ. ಆ BJPಯ ಒಂದು ಅಲೆಯನ್ನು ಎಬ್ಸೋವಂಥ ಕೆಲಸ ನಮ್ಮದು. ಉಳಿದಂಥ ಕೆಲಸವನ್ನು ಅಲ್ಲಿನ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ. ಈಗಾಗಲೇ ಸತೀಶ್ ರೆಡ್ಡಿ ಕಳೆದ 3 ದಿನದಿಂದ ಅಲ್ಲೇ ಇದ್ದಾರೆ. ಈಗೂ ಅಲ್ಲಿಂದನೇ ಬಂದು ಸತೀಶ್ ರೆಡ್ಡಿಯವರು. ಅದರಿಂದ ನಾವು ನಮ್ಮ ಶ್ರಮ ಹಾಕಿ BJPಯನ್ನು ನಮ್ಮ ಪಕ್ಕದ ಕ್ಷೇತ್ರದಲ್ಲಿ ಗೆಲ್ಲಿಸುವಂಥ ಪ್ರಯತ್ನ ಮಾಡೋಣ. ನೀವೆಲ್ಲರೂ ಕೂಡ ಅಲ್ಲಿ ಕಾರ್ಯಕ್ರಮಕ್ಕೆ, ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ವಿನಂತಿಯನ್ನು ಮಾಡಿ, ನಮ್ಮ ಉಳಿದಂತೆ ನಮ್ಮ ಅಧ್ಯಕ್ಷರು ನಿಮ್ಮನ್ನು ಯಾರ್ಯಾರು ಈ ಹೆಸರುಗಳು ಬಿಟ್ಟೋಗಿದೆ ಅವ್ರ ಹೆಸರುಗಳು ಕೊಟ್ಟರೆ ಆ ಹೆಸರುಗಳನ್ನ ಸೇರಿಸಿ ಆ ಪಟ್ಟಿ ಮಾಡಿದ್ರೆ ನಮಗೆ ಟೂರ್ ಫಿಕ್ಸ್ ಮಾಡೋಕ್ಕೆ ಈಸಿ ಆಗ್ತದೆ. ಯಾವ್ಯಾವ ಹಳ್ಳಿಗೆ ಹೋಗ್ಬೋದು, ಹಳ್ಳಿಗೆ ಹೋದಾಗ ಯಾರಿರ್ತಾರೆ ನಮ್ಮವರು ಅಂತ ಟೂರ್ ಫಿಕ್ಸ್ ಮಾಡೋಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿಂದ ಹೋಗೋದ್ರೊಳಗಡೆ ನೀವೆಲ್ಲರೂ ಕೂಡ ನಿಮ್ಮ ಹೆಸರು, ಯಾವ್ಯಾವ ಹಳ್ಳಿಗೆ ನೀವು ಕೆಲಸ ಮಾಡ್ತೀರಾ, ನಿಮ್ಮ ನೆಂಟರಿದ್ದಾರೆ, ನಿಮ್ಮ ಪರಿಚಯದವ್ರು ಇದ್ದಾರೆ, ನಿಮ್ಮ ತೋಟ ಇದೆ, ಈ ಥರ ಇದ್ದರೆ ಅವರು ತೋರಿಸಿದ್ರೆ ನಾವು ಆ ರೂಟನ್ನು ಫಿಕ್ಸ್ ಮಾಡಿ ಚುನಾವಣಾ ಪ್ರಚಾರವನ್ನು ಒಳ್ಳೆ ರೀತಿ ಮಾಡೋಕ್ಕೆ ಅವಕಾಶವನ್ನು ಆಗುತ್ತೆ. ಆ ರೀತಿ ಕೆಲಸ ಮಾಡಬೇಕು ಅನ್ನೋ ವಿನಂತಿಯಿಂದ ಇವತ್ತು ನಾವು ಸಭೆಯನ್ನು ಕರೆದ್ರಿ. ಹೇಳಿದ ತಕ್ಷಣ ನಮ್ಮೆಲ್ಲ ಲೀಡರ್ಸನ್ನು ಕೂಡ ಈ ಸಭೆಗೆ ಬಂದಿದ್ದೀರಾ. ನಾವೆಲ್ಲರೂ ಕೂಡ ಭಾಳ ಧನ್ಯವಾದಗಳು. ನಾವು ನಮ್ಮ ಪಕ್ಕದ ಈ ಚುನಾವಣೆಯನ್ನು ಗೆಲ್ಲುವಂಥ ವಾತಾವರಣ ನಾವೆಲ್ಲರೂ ಮಾಡೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ, BJPಗೆ ಧನ್ಯವಾದ. ಈ ಸಲ ನಮ್ಮ ಬಾರ್ಡ್ರ್ ಆದಂಥ ಆನೇಕಲ್ ಭಾಗದಿಂದ ಹೆಚ್ಚು ಜನ ಅಲ್ಲಿ ಸ್ನೇಹಿತರು ಮತ್ತು ಜಮೀನುಗಳಿರೋದು, ಅವರೆಲ್ಲರೂ ಕೂಡ ಅಲ್ಲಿ ಒಂದು ಇನ್ಚಾರ್ಜ್ ಹಾಕಿ ಕೆಲಸ ಮಾಡಿ BJPಯನ್ನು, ಪಕ್ಷವನ್ನು ಕಟ್ಟೋ ರೀತಿಯಲ್ಲಿ ಒಂದು ಸಭೆ ಆಗಬೇಕು ಅಂತ ಹೇಳಿದಾಗ ಅಶೋಕ್ ಅವರ ನೇತೃತ್ವದಲ್ಲಿ ನಾರಾಯಣ ಸ್ವಾಮಿ ಮತ್ತು ಶ್ರೀನಿವಾಸ್, ನಾನು, ನಮ್ಮ SRT ಅಧ್ಯಕ್ಷರು ಎಲ್ಲರೂ ಕೂಡ ಒಟ್ಟುಗೂಡಿ ಇವತ್ತು ಒಂದು ಸಭೆಯನ್ನು ಮಾಡಿದ್ದೀವಿ. ತಮಿಳುನಾಡಿಂದ ಅನೇಕ ಲೀಡರ್ಸು ಕೂಡ ಬಂದಿದ್ದರು. ಸಭೆ ಯಶಸ್ವಿಯಾಗಿದೆ. ಪಕ್ಷ ಗಟ್ಟಿಯಾಗಿ ಅಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲೋದಕ್ಕೆ ಏನೇನು ಬೇಕೋ ಅಷ್ಟು ಪ್ರಯತ್ನವನ್ನು ನಾವು ಮಾಡ್ತೀವಿ. ಸರ್, ಈಗ ನಮ್ಮ ರಾಜ್ಯದಲ್ಲೂ ಬೈ ಎಲೆಕ್ಷನ್ ನಡೀತಾ ಇದೆ. ಅದರ ಬಗ್ಗೆ ಬೈ ಎಲೆಕ್ಷನಲ್ಲಿ, ಎರಡೂ ಬೈ ಎಲೆಕ್ಷನಲ್ಲೂ ಕೂಡ ಗೆಲ್ಲೋವಂಥ ಚಾನ್ಸಸ್ಸು BJPಗೆ ಹೆಚ್ಚಿಗೆ ಇದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥ ಕಾರ್ಯಕರ್ತರಿಗೆ, ಅಲ್ಲಿ ಬಾಗಲಕೋಟೆಯಲ್ಲಿ ಚರಂತಿ ಮಠರಿಗೆ, ಇಲ್ಲಿ ನಾವು ಒಂದು ಹಿಂದುಳಿದ ವರ್ಗದ ಅಭ್ಯರ್ಥಿಗೆ ನಾವು ಟಿಕೆಟನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಎರಡೂ ಕಡೆ ಗೆಲ್ಲೋವಂಥದ್ದು. ಮತ್ತು ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಮುಸ್ಲಿಮರ ಮತವನ್ನು ಪಡ್ಕೊಂಡು ಅವರಿಗೆ ದೋಖ ಮಾಡಿರೋವಂಥದ್ದು ಕೂಡ ಈಗ ಮುಸ್ಲಿಮ್ಸ್ಗೆ ಅರಿವಾಗಿದೆ. ಆದ್ದರಿಂದ ಜನ ಈಗ ಎಚ್ಚೆತ್ಕೋತಾ ಇದ್ದಾರೆ. ಎರಡೂ ಕಡೆ ಗೆಲ್ಲುವಂಥ ಅವಕಾಶಗಳು ಹೆಚ್ಚಿದೆ.